ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ ಇದೊಂದು ಶಾಪಿಂಗ್ ಹಾಲ್ದು ಒಂದು ವ್ಲಾಗು. ಈಗ ರೀಸೆಂಟಾಗಿ ಮಿಂತ್ರಾನಲ್ಲಿ ಸೇಲ್ ನಡೀತಾ ಇದೆ ಅಂತಲೇ ಹೇಳಿ ನಾನು ಕೆಲವೊಂದು ಡ್ರೆಸ್ಸಸ್ನ ತಗೊಳ್ಳಿದ್ದೀನಿ. ಸೊ ಆ ಡ್ರೆಸ್ಸಸ್ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ. ನಿಮಗೂ ಇಷ್ಟ ಆದರೆ ನಾನು ಲಿಂಕ್ನ ಡೆಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಸೊ ಆ ಲಿಂಕ್ನ ಹೋಗಿ ಚೆಕ್ ಮಾಡಿ ಆ್ಯಂಡ್ ದೆನ್ ನಿಮಗೆ ಇಷ್ಟ ಆಗಿದ್ರೆ ಡ್ರೆಸ್ಸಸ್ನ ತಗೊಳ್ಳಿ. ಸೊ ಡ್ರೆಸ್ಸಸ್ ಹೇಗೆ ಕಾಣುತ್ತೆ ಅಂತಲೂ ಸಹ ನಾನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಫಸ್ಟು ಡ್ರೆಸ್ಸಸ್ ಹೇಗಿದೆ ಅಂತ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಬನ್ನಿ ನೋಡೋಣ, ವಿಡಿಯೋ ಒಳಗಡೆ ಹೋಗೋಣ. ಸೊ ಎಷ್ಟು ಅಂತಲೂ ಹೇಳ್ಬಿಡ್ತೀನಿ ನಿಮಗೆ. ಸೊ ಈ ಡ್ರೆಸ್ ಏನಿದೆ ಇದು ಬಂದ್ಬಿಟ್ಟು ಶಾರ್ಟ್ ಕುರ್ತಿ. ನಾನು ಇದನ್ನು ಜೀನ್ಸ್ ಪ್ಯಾಂಟ್ ಮೇಲೆ ಕೂಡ ಹಾಕೋಬೋದು. ಇದು ನಾನು ಎಸ್ ಸೈಜಲ್ಲೇ ಆಲ್ಮೋಸ್ಟ್ ಎಲ್ಲನೂ ಎಸ್ ಸೈಜಲ್ಲೇ ತೊಗೊಂಡಿದ್ದೀನಿ. ಎಲ್ಲ ಎಸ್ ಸೈಜಲ್ಲೇ, ಸ್ಮಾಲ್ ಸೈಜಲ್ಲಿ ತೊಗೊಂಡಿದ್ದೀನಿ. ಇದರ ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 699. ಆದರೆ ನನಗೆ ಇದು ಬಂದ್ಬಿಟ್ಟು ಇನ್ನೂ ಕಡಿಮೆನಲ್ಲೇ ಸಿಕ್ತು. ಅದೆಷ್ಟು ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ, ನೋಡ್ಕೊಳ್ಳಿ. ಕಡಿಮೆ ಅಂದರೆ ಆಲ್ಮೋಸ್ಟ್ ಲೈಕ್ 300 ಒಳಗಡೆನೆ, 200 ಒಳಗಡೆನಾ, ಸಮಥಿಂಗ್ 259 ಸಮಥಿಂಗ್ ಏನು. ಸೊ ನಾನು ಈ ಡ್ರೆಸ್ ಜೊತೆಗೆ ತೆಗೆದಿರುವಂಥ ವಿಡಿಯೋ ಅಥವಾ ಫೋಟೋ, ಅದ್ರ ಜೊತೆಗೇ ಪ್ರೈಸ್ ಕೂಡ ಟ್ಯಾಗ್ ಮಾಡಿ ಹಾಕಿರ್ತೀನಿ, ಎಷ್ಟಕ್ಕೆ ನಾನು ತಗೊಂಡೆ ಅಂತ. ಎಲ್ಲನೂ ಸಹ 80 to 50% ಆಫರ್ ಇರೋದ್ರಿಂದ ಐ ಬಾಟ್ ದೀಸ್ ಡ್ರೆಸ್ಸಸ್. ಸೊ ಇಟ್ ವಾಸ್ ಕ್ಲಾತ್ ಕೂಡ ತುಂಬ ಚೆನ್ನಾಗಿದೆ. ಅಟ್ ಕಡಿಮೆ ಪ್ರೈಸಲ್ಲಿ ವರ್ತ್. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಡ್ರೆಸ್ ಬಂದು ಕುರ್ತಿ. ಇದು ನಾನು ಆ್ಯಕ್ಚುಲಿ ಆಲ್ಟರ್ ಮಾಡಿಸಿದ್ದೀನಿ. ಸೊ ಅದರಿಂದ ನಿಮಗೆ ಒಂದು ನಿಮಿಷ, ಇನ್ನೂ ನಾನು ಯಾವುದು ಪ್ರೈಸ್ ಟ್ಯಾಗ್ ಕೂಡ ತೆಗ್ದಿಲ್ಲ, ಇನ್ನೂ ಹಾಕ್ಕೊಂಡು ಕೂಡ ಇಲ್ಲ. ಸೊ ಈ ಕುರ್ತಿ ನಿಮಗಿದು ಹೆಂಗೆ ಕಾಣುತ್ತೆ ಅಂತ ಗೊತ್ತಿಲ್ಲ ವಿಡಿಯೋನಲ್ಲಿ, ಬಟ್ ನಾನು ಹಾಕಿ ಹೆಂಗೆ ಕಾಣುತ್ತೆ ಅಂತ ಹೇಳ್ತೀನಿ. ಕ್ಲಾತ್ ತುಂಬಾ ಚೆನ್ನಾಗಿದೆ. ಫ್ಯಾಬ್ರಿಕ್ಕು ಇದು ಕಾಟನ್ ಕ್ಲಾತು. ಆ್ಯಂಡ್ ಇದನ್ನು ಕೂಡ ನಾನು ಸ್ಮಾಲ್ ಸೈಜ್ನಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ಇದರ ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 999 ತೋರಿಸ್ತಾ ಇದೆ. 999 ಆ ಕಂಪ್ನಿ ಏನೋ ನಮಗೆ ಸೇಲ್ ಮಾಡ್ತಾ ಇರೋದು. ಬಟ್ ಮಿಂತ್ರಾನಲ್ಲಿ ತೊಗೊಂಡಿದ್ದಕ್ಕೆ ನನಗೆ ದಿಸ್ ಕೇಮ್ ಅರೌಂಡ್ 259 ಸಮಥಿಂಗ್, 279 259. ತುಂಬ ಚೆನ್ನಾಗಿದೆ ಈ ಡ್ರೆಸ್. ಅದು ಐ ಲವ್ ದಿಸ್ ಕಲರ್, ಪೀಚ್ ಕಲರ್ನಲ್ಲಿದೆ. ತುಂಬ ಚೆನ್ನಾಗಿದೆ ಈ ಡ್ರೆಸ್. ನಾನು ನಿಮಗೆ ಇದನ್ನು ಸಹ ಹೇಗಿದೆ, ಫಿಟ್ಟೆಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ, ಆ್ಯಕ್ಚುಲಿ ನನ್ನ ಸೈಜ್ನಲ್ಲಿ ಇವ್ರು ಬಂದ್ಬಿಟ್ಟು ಸ್ಮಾಲ್ ಸೈಜ್ ತೊಗೊಳ್ಬೇಕು ಅಂತ ಅಂದ್ಕೊಳ್ಳೋರು ಸ್ಮಾಲ್ ಸೈಜ್ಗೆ ಹೋಗ್ಬಿಡಿ, ಇನ್ನೂ ಒಂದು ಚಿಕ್ಕ ಸೈಜ್ ತಗೊಳ್ಳಿ. ಅನಾಕ್ರಸ್ಟಿಕ್ನಲ್ಲಿ ತೊಗೊಳ್ಬೇಕು ಅಂತಂದರೆ ಅನಾಕ್ರಸ್ಟಿಕ್ ಬ್ರ್ಯಾಂಡ್ನಲ್ಲಿ ಎಕ್ಸೆಸ್ ತಗೊಳ್ಳಿ. ಸೊ ಅದಕ್ಕೆ ಆಗ ನಿಮಗೆ ಫಿಟ್ಟಿಂಗ್ ಚೆನ್ನಾಗಿರುತ್ತೆ. ಇದು ನಂಗೆ ಫಿಟ್ ಬಂದ್ಬಿಟ್ಟು ಒಂದು ಸ್ವಲ್ಪ ಲೂಸ್ ಆಗಿದ್ದಂಗಿತ್ತು. ಸೊ ನಾನು ಇದನ್ನ ಆಲ್ಟ್ರೇಟ್ ಮಾಡಿದ್ದೀನಿ. ಸೊ ಸೈಜ್ ಮಾತ್ರ ಒಂದು ಸ್ವಲ್ಪ ನಿಮ್ಮ ಬಸ್ಟ್ ಸೈಜ್ಗೆ ತಕ್ಕಂತೆ ನೀವು ತಗೊಂಡ್ರೆ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು ಗೈಸ್. ಸೊ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ಸ್. ಈಗ ಈ ರೀಸೆಂಟಾಗಿ ತೊಗೊಂಡಿದ್ರಲ್ಲಿ ಕ್ಲಾತ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ತುಂಬ ಐ ಕ್ಯಾನ್ ವೇರ್ ಮೆನಿ ಟೈಮ್ಸ್ ಆ್ಯಂಡ್ ಫಾರ್ ಅ ಲಾಂಗ್ ಟೈಮ್ ಅಂತಲೂ ಅನಿಸುತ್ತೆ. ಈ ಡ್ರೆಸ್ ನನ್ನ ಜೊತೆಗೆ ತುಂಬ ತಿಂಗಳುಗಳಿರುತ್ತೆ ಅಂತ ನಂಬಿದ್ದೀನಿ. ಆ್ಯಂಡ್ ಒಂದು ಕುರ್ತಿ ಬರೀ ಟಾಪ್ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಶಾರ್ಟ್ ಕುರ್ತಿ, ಅದನ್ನು ಬರೀ ಟಾಪು. ಆ್ಯಂಡ್ 2 ಕುರ್ತಿ ಸೆಟ್ಸ್ ತೊಗೊಂಡಿದ್ದೀನಿ. ಅದರಲ್ಲಿ ಫಸ್ಟ್ ಒನ್, ಈ ಸರಿ ನಾನು ಏನು ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ಪೀಚ್, ಪಿಂಕ್ ಆ ಥರನೇ ತಗೊಂಡ್ಬಿಟ್ಟಿದ್ದೀನಿ ಕಲರ್ಸು. ಬಟ್ ನೆಕ್ಸ್ಟ್ ಟೈಮ್ ಬೇರೆ ಥರ ಕಲರ್ಸ್ ತೊಗೊಳ್ತೀನಿ. ಅದನ್ನು ಕೂಡ ನಾನು ನಿಮಗೆ ಇನ್ನೊಂದು ಒಂಥರ ಹಾಲಾಗಿ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಹೌ ಇಟ್ ಇಸ್ ಅಂತ. ಸೊ ದಿಸ್ ಇಸ್ ಒನ್ ಆಫ್ ದ ಕುರ್ತೀಸ್. ಪ್ಯಾಂಟ್, ಟ್ರೌಸರ್ಸ್ ಇದೆ. ಓಕೆ, ಈ ಟ್ರೌಸರ್ಸ್ ಜೊತೆಗೆ ವಿ ಹ್ಯಾವ್ ಪಾಕೆಟ್ ಇದೆ. ಐ ಲವ್ ಪಾಕೆಟ್ ಇತ್ತಂದರೆ ಚೆನ್ನಾಗಿರುತ್ತೆ ಕುರ್ತೀಸ್ನಲ್ಲಿ. ಅದು ಕುರ್ತೀಸ್ನಲ್ಲಿ ಪಾಕೆಟ್ಸ್ ಇತ್ತು ಅಂತಂದರೆ ಇಟ್ ಇಸ್ ಲೈಕ್ ಕಂಫರ್ಟ್ ಫಾರ್ ವುಮೆನ್. ಹುಡುಗರಾದರೂ ಪಾಕೆಟ್ಸ್ ಇರುತ್ತೆ ಅವ್ರಿಗೆ, ಯಾವುದೇ ಡ್ರೆಸ್ ಇದ್ರೂ. ಸೊ ಮೊಬೈಲ್ ಫೋನ್ ಇರಲಿ, ಪರ್ಸ್ ಇರಲಿ, ಎಲ್ಲ ಯಾವುದಾದ್ರೂ ಇಟ್ಕೋಬೋದು. ಸೊ ಇದ್ರ ಜೊತೆಗೆ ಒಂದು ಟ್ರೌಸರು ಆ್ಯಂಡ್ ಒಂದು ಸ್ಟ್ರೇಟ್ ಕುರ್ತಾ. ಇದು ಸ್ಮಾಲ್ ಸೈಜ್ನಲ್ಲೇ ನಾನು ತೊಗೊಂಡಿರೋದು, ಸ್ಮಾಲ್ ಸೈಜ್ನಲ್ಲಿ.
ಇದು ತುಂಬ ಚೆನ್ನಾಗಿದೆ ಡ್ರೆಸ್ಸು, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದನ್ನೇ ನೀವು ಹೊರಗಡೆ ನಾನೇನಾದರೂ ಕೇಳಿದರೆ ಆಲ್ಮೋಸ್ಟ್ ಅರೌಂಡ್ 1000 ರುಪೀಸ್ ಆದರೂ ಮಿನಿಮಮ್ ತೊಗೊತಾಯಿದ್ರು. ಬಿಕಾಸ್ ಈಗ ಟ್ರೆಂಡಿಂಗ್ ವಿ ನೆಕ್ ಇದೆ, ಇದ್ರಿಗೆ ಟ್ರೆಂಡಿಂಗ್ ಹೋಗ್ತಾ ಇರೋದ್ರಿಂದ 1000. ಆ್ಯಂಡ್ ಈ ದುಪ್ಪಟ ಕೂಡ ತುಂಬಾ ಚೆನ್ನಾಗಿದೆ. ಫ್ಯಾಬ್ರಿಕ್ಕು ಟು ಲಾಂಗ್ ಲಾಸ್ಟ್ ಫಾರ್ ಮೀ ಅಂತ ಅನಿಸುತ್ತೆ. ಕಲರ್ ಕೂಡ ಆ್ಯಸ್ ಇಟ್ ಈಸ್ ಹೌ ಇಟ್ ವಾಸ್ ಆ ಥರ ಇದೆ. ಇದೆಲ್ಲ ಆಫೀಸ್ ವೇರ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಆಫೀಸ್ ವೇರ್ಸ್, ಕಾಲೇಜ್ ವೇರ್ಸ್ಗೆಲ್ಲ. ಸೊ ಇದೊಂದು ಕುರ್ತಿ, ಇನ್ನೊಂದು ಕುರ್ತಿ ಸೆಟ್ ತೊಗೊಂಡಿದ್ದೀನಿ, ಅದು ಸಹ ಪಿಂಕ್ ಕಲರ್. ಬಟ್ ಇದೊಂಚೂರು ಡಾರ್ಕ್ ಪಿಂಕ್ ಇದೆ. ಇದರಲ್ಲೂ ಸಹ ಸೆಟ್ಟಲ್ಲಿ ಸ್ಟ್ರೇಟ್ ಕುರ್ತಿ, ಇದು ವಿ ನೆಕ್ಕು. ವಿ ನೆಕ್ ನೋಡ್ಬೋದು. ಈಗ ಆಯ್ತು ಟ್ರೆಂಡಿಂಗು ಇವಾಗೆಲ್ಲ ಈ ಎಂತ ಪ್ರಿಂಟ್ಸ್ ನೈಸ್ ಪ್ರಿಂಟ್ಸ್ ಇರುವಂಥ ಡ್ರೆಸ್ಸಸ್ ತಗೊಂಡ್ರೆ. ಸೊ ಹೇಗಿದೆ ಇದು ಅಂತ ಹೇಳಿ ನಾನು ನಿಮಗೆ ವಿಡಿಯೋ, ನಾನು ಹಾಕೊಂಡಿರೋ ವಿಡಿಯೋಸ್ ಸಹ ನಾನು ಹಾಕಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ, ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ. ಇದು ನಂಗೆ ತುಂಬಾ ಇಷ್ಟ ಆಯಿತು. ಆ ಕುರ್ತಿಗಿಂತ ಈ ಕುರ್ತಿ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಪ್ರಿಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದರಲ್ಲಿ ಪ್ರಿಂಟ್ಸ್ ಏನು ಕೊಟ್ಟಿದ್ದಾರೆ, ಎಲ್ಲೋ ವಿತ್ ಬ್ರೌನ್ ಪ್ರಿಂಟ್ಸು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ಈ ಕುರ್ತಿ ಜೊತೆಗೆ ಐ ಗಾಟ್ ಒನ್ ದುಪ್ಪಟ ಇಸ್ ಫೈನ್. ದುಪ್ಪಟ ಇಸ್ ಆಲ್ಸೋ ನೈಸ್. ಚೆನ್ನಾಗಿ ಸ್ಮೂತಾಗಿ ನನಗೆ ಇದಾಗುತ್ತೆ ಅನಿಸುತ್ತೆ, ಸ್ಮೂತಾಗಿ ಕೂತ್ಕೊಳ್ಳುತ್ತೆ. ನಥಿಂಗ್ ಏನೋ ಡಿಫಿಕಲ್ಟ್ ಹ್ಯಾಂಡ್ಲಿಂಗ್ ಏನೂ ಇಲ್ಲ. ಸೊ ದುಪ್ಪಟನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರ ಜೊತೆಗೂ ಸಹ ಒಂದು ಸ್ಟ್ರೇಟ್ ಟ್ರೌಸರ್ಸ್. ಈ ಟ್ರೌಸರ್ಸ್ನಲ್ಲಿ ನೋ ಪಾಕೆಟ್, ಅದರಲ್ಲಿ ಪಾಕೆಟ್ ಇದೆ. ಈ ಟ್ರೌಸರ್ಸ್ನಲ್ಲಿ ಪಾಕೆಟ್ ಇಲ್ಲ. ಈ ಸೈಜ್ ನನಗೆ ಪರ್ಫೆಕ್ಟ್ ಆಗಿತ್ತು. ಬಟ್ ಇದಕ್ಕೆ ಮುಂಚೆ ಇದ್ದಿದ್ದು ಸೈಜ್ ನೋಡ್ಬಿಟ್ಟು ಒಂದು ಸ್ವಲ್ಪ, ಬಟ್ ಪರವಾಗಿಲ್ಲ, ಫಿಟ್ಟಿಂಗ್ ಕರೆಕ್ಟಾಗೇ ಇತ್ತು. ಎರಡು ಕುರ್ತಿ ಸೆಟ್ಟಿದೂ ಫಿಟ್ಟಿಂಗ್ ಚೆನ್ನಾಗಿತ್ತು. ಅನಾಕಲ್ ತೊಗೊಳ್ಬೇಕಾದ್ರೆ ಮಾತ್ರ ಅದರಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ, ಎಕ್ಸಸ್ ಆಪ್ಷನ್ ಇತ್ತು, ಬಟ್ ಇದರಲ್ಲಿ ಆಪ್ಷನ್ ಇರಲಿಲ್ಲ. ಇದೇ ಕರೆಕ್ಟಾಗಿತ್ತು ನನಗೆ. ಆ ಪೀಚ್ ಕಲರ್ ಕುರ್ತಿಗೆ ಮಾತ್ರ ನೀವು ನನ್ನ ಸೈಜಲ್ಲಿರೋರು ತಗೊಳ್ಬೇಕು ಅಂದರೆ ಎಕ್ಸಸ್ ತಗೊಂಡ್ರೆ ನಿಮಗೆ ಒಳಿತಾಗತ್ತೆ. ಸೊ ಇದಾಗಿತ್ತು. ಈ ಎಲ್ಲ ಡ್ರೆಸ್ಸಸ್ನ ನಾನು ನಿಮಗೆ ವಿಡಿಯೋ ಕೂಡ ಮಾಡಿ ಲಾಸ್ಟ್ನಲ್ಲಿ ಕ್ಲಿಪ್ ಆ್ಯಡ್ ಮಾಡ್ತೀನಿ, ಹೇಗಿದೆ ಡ್ರೆಸ್ಸು ಅಂತ ಹೇಳಿ. ನಾನು ಹಾಕೊಂಡಾಗ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೀವು ನೋಡಿ. ನಿಮ್ಗೆ ಇಷ್ಟ ಆದರೆ ನಾನು ಈ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ನೋಡಿ ತಗೊಳ್ಬಹುದು. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್, share and like and comment. Tata, bye bye. See you in another interesting vlog.